ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಮುಂದಿನ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಇಷ್ಟು ದಿನ ತಪ್ಪಿಸಿಕೊಳ್ಳುತ್ತಿದ್ದ ತಾಂಡವ್ ಮತ್ತು ಶ್ರೇಷ್ಠ ಇಂದು ಭಾಗ್ಯ ಆದಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಅದು ಹೇಗೆ ಅಂತ ಹೇಳಿ ಪೂರ್ತಿಯಾಗಿ ನೋಡೋಣ ಬನ್ನಿ. ಈ ಕಡೆ ತನ್ವಿ ಮತ್ತು ತಾಂಡವ್ ಕ್ಷಮೆ ಕೇಳ್ತಾರೆ. ಸಂಚಿಕೆ ಆರಂಭದಲ್ಲಿ ತನ್ವಿ ಓಡಿ ಬಂದು ಆದಿಯನ್ನು ಅಪ್ಪಿಕೊಂಡು ಕ್ಷಮೆ ಕೇಳ್ತಾಳೆ. ಅಪ್ಪ ಕಿಡ್ನ್ಯಾಪ್ ಆಗಿದ್ದಾರೆ ಅನ್ನೋ ಆತುರದಲ್ಲಿ ನಾನು ನಿಮ್ಮನ್ನು ತುಂಬ ನೋವು ಮಾಡಿದೆ ಅಂಕಲ್, ಪ್ಲೀಸ್ ನನ್ನ ಕ್ಷಮಿಸಿ ಎಂದು ಬೇಡಿಕೊಳ್ತಾಳೆ. ಆದಿ ಅವಳನ್ನು ಸಮಾಧಾನ ಪಡಿಸ್ತಾನೆ. ಇದೇ ಸಮಯದಲ್ಲಿ ತಾಂಡವ್ ಕೂಡ ಬಂದು ಬ್ರದರ್, ನನ್ನಿಂದಲೂ ನಿಮಗೆ ತುಂಬ ತೊಂದರೆ ಆಯಿತು, ಸಾರಿ ಎಂದು ನಾಟಕೀಯವಾಗಿ ಕ್ಷಮೆ ಕೇಳ್ತಾಳೆ. ಸುನಂದ ಮೊದಲು ಕ್ಷಮೆ ಕೇಳಲು ಒಪ್ಪದಿದ್ದರೂ ಕುಸುಮ ಒತ್ತಾಯಕ್ಕೆ ಮಣಿದು ಆದಿಯ ಬಳಿ ಕ್ಷಮೆ ಕೇಳ್ತಾರೆ. ಈ ಕಡೆ ಮನೆಯಲ್ಲಿ ಆದಿ ನಿರ್ಧಾರ. ಮತ್ತೊಂದೆಡೆ ಮೀನಾಕ್ಷಿ ಮತ್ತು ಕಾಮತ್ ಅವರು ಆದಿ ಬಗ್ಗೆ ತುಂಬ ಚಿಂತಿತರಾಗಿರುತ್ತಾರೆ. ಆದಿ ಮನೆಗೆ ಬಂದಾಗ ಅವರಿಗೆ ನಿಟ್ಟುಸಿರು ಬಿಟ್ಟಂತಾಗುತ್ತದೆ. ಕಾಮತ್ ಅವರು ಆದಿಗೆ ಇನ್ಮೇಲೆ ಆ ಕಡೆ ಹೋಗಬೇಡ, ನಿನಗೆ ತುಂಬ ತೊಂದರೆ ಆಗುತ್ತಿದೆ ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಆದರೆ ಆದಿ, ಇವತ್ತು ನನ್ನ ಪ್ರಾಣ ಉಳಿಸಿದ್ದು ಭಾಗ್ಯ, ಅವರ ಜೊತೆ ನಾನು ಇರಲೇಬೇಕು ಅಂತ ಹೇಳಿ ಗಟ್ಟಿಯಾಗಿ ಹೇಳಿ ಒಳಗಡೆ ಹೋಗ್ತಾನೆ. ಈ ಕಡೆ ಭಾಗ್ಯ ಊಟ ಮಾಡದೆ ಕಿಡ್ನ್ಯಾಪ್ ಮಾಡಿದವರು ಯಾರು ಅಂತ ಯೋಚಿಸ್ತಿರುವಾಗ ಕುಸುಮ ಅವಳಿಗೆ ಧೈರ್ಯ ತುಂಬಿ ಊಟಕ್ಕೆ ಕರೆದುಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಶ್ರೇಷ್ಠ ತನ್ನ ಮನೆಯಲ್ಲಿ ಮಲಗಿದಾಗ ಅವಳಿಗೆ ಪೊಲೀಸರು ಬಂದು ಅರೆಸ್ಟ್ ಮಾಡುವಂತಹ ಕೆಟ್ಟ ಕನಸು ಬಿದ್ದು ಬೆದರಿ ಎದ್ದೇಳ್ತಾಳೆ. ಮರುದಿನ ಬೆಳಗ್ಗೆ ಭಾಗ್ಯ ಕಿಡ್ನಾಪರ್ಸ್ ಬಗ್ಗೆ ವಿಚಾರಿಸಲು ಪೊಲೀಸ್ ಸ್ಟೇಷನ್ಗೆ ಹೋಗಲು ಹೊರಡುತ್ತಾಳೆ. ಕುಸುಮಳ ಒತ್ತಾಯದ ಮೇರೆಗೆ ಆದಿಗೂ ಫೋನ್ ಮಾಡಿ ಇಬ್ಬರು ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇನ್ಸ್ಪೆಕ್ಟರ್ ಶ್ರೇಷ್ಠಳ ಮೊಬೈಲ್ ನಂಬರು ಟ್ರ್ಯಾಕ್ ಆಗಿರುವುದನ್ನು ಕಂಡು ಅವಳನ್ನು ಅರೆಸ್ಟ್ ಮಾಡಲು ಶ್ರೇಷ್ಠನ ಮನೆಗೆ ಹೊರಡ್ತಾರೆ. ಈ ಕಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರಾ ತಾಂಡವ್ ಶ್ರೇಷ್ಠ ಅಂತ ಹೇಳಿ ನೋಡ್ಕೊಬೇಕು. ಇನ್ನೊಂದು ಕಡೆ ಭಾಗ್ಯ, ಆದಿ ಮತ್ತು ಪೊಲೀಸರು ಶ್ರೇಷ್ಠಳ ಮನೆಗೆ ಹೋದಾಗ ಅಲ್ಲಿ ಒಂದು ಆಶ್ಚರ್ಯ ದೃಶ್ಯ ಕಾದಿರುತ್ತದೆ. ತಾಂಡವ್ ಮೊದಲೇ ಅಲ್ಲಿಗೆ ಬಂದಿರುತ್ತಾನೆ. ಶ್ರೇಷ್ಠ ಭಯದಿಂದ ತಾಂಡವ್ನನ್ನು ತಬ್ಬಿಕೊಂಡಿರ್ತಾಳೆ. ಅವರಿಬ್ಬರು ಅಪ್ಪಿಕೊಂಡಿರುವುದನ್ನು ನೋಡಿ ಭಾಗ್ಯ ಮತ್ತು ಆದಿಗೆ ಅಸಹ್ಯವಾಗುತ್ತದೆ. ನೋಡಿ ಸರ್, ಇದಕ್ಕಿಂತ ಸಾಕ್ಷಿ ಬೇಕಾ? ಅಲ್ಲಿ ಮಗಳು ಅಪ್ಪನಿಗಾಗಿ ಪ್ರಾಣ ಬಿಡ್ತಿದ್ದಾಳೆ, ಇಲ್ಲಿ ಅಪ್ಪ ಕೃಷ್ಣಲೀಲೆ ಮಾಡ್ತಿದ್ದಾನೆ ಎಂದು ಭಾಗ್ಯ ತಾಂಡವನಿಗೆ ಉಗಿಯುತ್ತಾಳೆ. ಆದಿ ಕೂಡ ತಾಂಡವನ ನೀಚ ಬುದ್ಧಿಗೆ ನಾಚಿಕೆ ಆಗಬೇಕು ಅಂತ ಹೇಳಿ ಬೈತಾ ಇರ್ತಾನೆ. ಈ ಕಡೆ ಶ್ರೇಷ್ಠ ಬಾಯಿಗೆ ಬಂದಂತೆ ಮಾತನಾಡಲು ಬಂದಾಗ ಭಾಗ್ಯ ಕೋಪ ಬಂದು ರೊಚ್ಚಿಗೆದ್ದು ಓಡಿ ಹೋಗಿ ಅವಳ ಕೆನ್ನೆಗೆ ಪಟಾರ್ ಅಂತ ಹೇಳಿ ಏಟು ಕೊಡ್ತಾಳೆ. ನಂತರ ಇನ್ಸ್ಪೆಕ್ಟರ್ ಶ್ರೇಷ್ಠನನ್ನು ಅರೆಸ್ಟ್ ಮಾಡಲು ಮುಂದಾದಾಗ ಶ್ರೇಷ್ಠ ಒಂದು ಲೆಟರ್ ತೋರಿಸ್ತಾಳೆ. ಅದರಲ್ಲಿ ನನ್ನ ಮೊಬೈಲ್ 4 ದಿನದ ಮೊದಲೇ ಕಳೆದು ಹೋಗಿದೆ ಅಂತ ಹೇಳಿ ದೂರು ನೀಡಿರುತ್ತಾಳೆ. ಇದನ್ನು ನೋಡಿ ಇನ್ಸ್ಪೆಕ್ಟರ್ ಈಗ ಅರೆಸ್ಟ್ ಮಾಡಲು ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಭಾಗ್ಯ, ನೀನು ಪೊಲೀಸ್ ಮಣ್ಣಿಗೆ ಮಣ್ಣು ಎರಚಿರಬಹುದು, ಆದರೆ ನನ್ನ ಕಣ್ಣಿಗಲ್ಲ ಅಂತ ಹೇಳಿ ತಾಂಡವ್ ಮತ್ತು ಶ್ರೇಷ್ಠಳಿಗೆ ಎಚ್ಚರಿಕೆ ನೀಡ್ತಾಳೆ. ಇದು ನೀವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಬಹುದು. ಹಾಗೆ ಈ ಕಡೆ ಆದಿಗೆ ತನ್ವಿ ತಪ್ಪಾಯಿತು ಅಂತ ಕೇಳಿ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡಿರ್ತಾಳೆ. ಹಾಗಾಗಿ ಭಾಗ್ಯನಿಗೆ ಆದಿ ಬಗ್ಗೆ ಈಗ ಒಳ್ಳೆಯ ಅಭಿಪ್ರಾಯ ತನ್ವಿಗೆ ಬರಬಹುದು. ಮುಂದೆ ಆದಿನ ಮದುವೆ ಆಗೋಕ್ಕೆ ತನ್ವಿ ಒಪ್ಕೊಬೋದು. ಹಾಗೆ ನಾನು ಮದುವೆ ಆಗುವುದಕ್ಕೆ ಇವಳು ಅವರ ಅಪ್ಪನ ತಾಂಡವನ ಮರಿಬೋದು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ. ಆದರೆ ಮುಂದಿನ ಸಂಚಿಕೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪೂರ್ತಿ ವಿಡಿಯೋ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.